ಮಗ ಮಗ ಏನು ಹೇಳವ. ಅಪ್ಪ ಊಟ ಮಾಡುವೆ. ಸುಸ್ತಾಗಿ ಬಂದಿರ್ತೀರಿ. ಅಪ್ಪ ಎಲ್ಲ ಊಟ ಮಾಡ್ಕೊಂಬನಿಕತ್ತು, ನೀನು ಯಾಕೆ ಹಿಂಗೆ ಕುಂತಿದ್ದಿ? ಆ ನಂಗೆ ಯಾಕೋ ಹಸಿವೆ ಆಯ್ತಾ ಇಲ್ಲ ಕಣವ. ನಾನು ಆಮೇಲೆ ಮಾಡ್ತೀನಿ ಬಿಡು. ತಂದಿಲ್ಲಿ ಇಟ್ಬಿಡು ರೂಮಲ್ಲಿ, ನಾನು ಆಮೇಲೆ ಮಾಡ್ಕೊತೀನಿ. ಒಳ್ಳೆ ಕತೆ ಕಣ್ ಮಗ. ಹಾಂ, ಈ ವಯಸ್ಸಲ್ಲಿ ಹೆಂಗೆ ಉಣ್ಬೇಕು ನೀನು? ಹಿಂಗೆ ಆಡ್ತಿದ್ಯಲ್ಲ, ಸರಿಯಾ ನೀನು? ನಾನು ಊಟ ಮಾಡ್ತೀನಿ ಬಿಡವ, ನಾನು ಮಾಡ್ತೀನಿ ಹೋಗು. ಸರಿ ಕಣಪ್ಪ, ಸರಿ. ಮನೆಗೆ ಓದ್ನಂತೆ, ನಾಳೆಗೂ ಯಾವ್ರಿಗೂ ಹೋಗ್ಬೇಕಂತೆ. ಅಪ್ಪ ಹೇಳ್ತಿತ್ತು, ಹೋಯ್ತೀಯೋ ಬೇಡ ಅಂತ ಹೇಳೋಣ ಅಪ್ಪಗೆ. ಯಾಕಪ್ಪ ಬೇಡ ಅಂತಿ? ಬೇಡ ಬೇಡ, ನಾನು ಒಯ್ತೀನಿ ಸುಮ್ಮನಿರು. ಆದರೆ ಹೋಗೋಕ್ಕಿಲ್ಲ, ನಾನು ಆಗಕ್ಕಿಲ್ಲ ಅಂತಿದ್ದಲ್ಲಪ್ಪ, ಅದಕ್ಕೆ ಹೇಳೋಣ ಅಂದ್ಕೊಂಡೆ ನಾನು. ಇಲ್ಲ ಇಲ್ಲ ಕಣವ, ಬೇಡ ಬೇಡ, ನಾನು ಒಯ್ತೀನಿ ಸುಮ್ಮನಿರು. ಓ ಸರಿ ಕಣಪ್ಪ, ಸರಿ ಹೋಗ್ಬಿಟ್ಟು ಬಾ ಹಂಗಾರೆ, ಆಯಿತಾ? ಹ್ಞೂ ಒಯ್ತೀನಿ ನಾನು. ಯಾಕೋ ಕಾವೇರಿನೇ ನೆನಪಾಗ್ತಿದ್ದಾಳಲ್ಲ, ಯಾಕೆ? ನೋಡಿದ್ದೆ ಇವತ್ತು ಒಂದಿನ ಅವಳನ್ನ, ಅಷ್ಟೊಂದು ಇಷ್ಟ ಆಗ್ಬಿಟ್ಲ ನನಗೆ. ತಗೋಪ್ಪ ದೊಡ್ಡಗೌಡ, ತಗೋ ಒಂಚೂರು ಊಟ ಮಾಡಿಬಿಟ್ಟು ಮನಿಕೋ. ಇದು ಯಾಕೆ ಹಿಂಗೆ ಕುಂತಿದ್ದಿ ಇಷ್ಟೊತ್ತಾದ್ರೂ? ನೀನು ಊಟ ತತ್ತೀನಿ ಅಂದಲ್ಲವ, ಅದಕ್ಕೆ ಕೂತ್ಕೊಂಡೆ, ಕೊಡು ಊಟ ಮಾಡ್ತೀನಿ. ಏನವ, ಯಾಕೆ ಇಲ್ಲೇ ಕೂತ್ಕೊಬಿಟ್ಟೆ? ನೀನು ತಾವು ಒಂಚೂರು ಮಾತಾಡಬೇಕಿತ್ತು ಕಣ್ಮಗ, ಅದಕ್ಕೆ ಕುಂತ್ಕೊಂಡೆ. ಊಟ ಮಾಡಿ ನೀನು. ಏನವ, ಏನು ಹೇಳು. ಮಗ, ಅಪ್ಪ ಯಾಕೆ ನಿನ್ನ ಕರ್ಕೊಯ್ತಾ ಇದ್ದೀನಿ ಏನಾರು ನಿಂಗೆ ಗೊತ್ತಾ ಮಗ? ಗೊತ್ತು ಕಣವ, ನಾನು ಎಲ್ಲ ಕಲ್ತ್ಕೊಳ್ಳಿ ನ್ಯಾಯ ಹೇಳೋದು ಎಲ್ಲನೂ ಅಂತ. ಅಪ್ಪಂಗೆ ನಾನು ಒಬ್ಬನೇ ಮಗ ಅಲ್ವಾ, ನಾನು ಎಲ್ಲ ಕಲ್ತ್ಕೋಬೇಕಲ್ಲ. ಆಮೇಲೆ ನಾನೇ ಎಲ್ಲ ತಾನೇ ಜವಾಬ್ದಾರಿ ತೊಗೊಂಡು ಮಾಡ್ಕೊ ಹೋಗ್ಬೇಕು. ಅದಕ್ಕೆ ಹೇಳ್ತೈತೆ. ಯಾಕವ, ಏನಾಯ್ತು? ಇಲ್ಲ ಕಣ್ಮಗ, ಇಲ್ಲ. ಅಪ್ಪ ಮೊದ್ಲಂಗಿಲ್ಲ ಕಣ್ಮಗ, ತುಂಬ ಇದಾಗ್ಬಿಟ್ಟವ್ರೆ. ಅವ್ರಿಗೀಗ ಆಗೋಕ್ಕೆ ಇಲ್ಲ. ಬಂದೇಟ್ಗೆ ಮನೆಕೊಬಿಟ್ರು ಪಾಪ. ಮೊದ್ಲಂಗೆ ಎಷ್ಟು ಹುಮ್ಮಸ್ಸಾಗಿರೋರು ಈಗ ಆಗೋದಿಲ್ಲ ಕಣ್ಮಗ. ಯಾಕೋ ರಾತ್ರಿ ಹೊತ್ತೆಲ್ಲ ಭಾರಿ ನಳ್ತಾರೆ. ನಾವು ಬೆಳಗ್ಗೆ ಹೊತ್ತು ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣ್ತಾರೆ, ರೆಡಿ ಆಗಿಬಿಟ್ಟು ನೋಡೋಕ್ಕೆ ಗೌಡ್ರು ಗೌಡ್ರು ಅನ್ನಂಗೆ ಅಷ್ಟು ದೊಡ್ಡದಾಗಿ ಕಾಣ್ತಾರೆ. ಅದೆಲ್ಲ ಅವ್ರು ತೋರಿಸ್ಕೊಳ್ಳೋದು ಅಷ್ಟೇ. ಹುಷಾರಿಲ್ಲ ಕಣ್ಮಗ, ಅವ್ರಿಗೇನೋ ಹುಷಾರಿಲ್ಲ. ಅದಕ್ಕೆ ಅವರು ನಿನ್ನ ಈಗಲೇ ರೆಡಿ ಮಾಡಬೇಕು ಅಂತ ಹಿಂಗೆ ಮಾಡ್ತವ್ರೆ. ಏನು ಹೇಳ್ತಾಯಿದ್ಯವ? ಅಪ್ಪಂಗೆ ಏನು ಹುಷಾರಿಲ್ಲ, ಹಾಸ್ಪಿಟ್ಲಿಗಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ. ಅಯ್ಯೋ, ವಯಸ್ಸಾದ್ಮೇಲೆ ಯಾವ ಹಾಸ್ಪಿಟ್ಲ್ ಮಗ, ಯಾವ ಹಾಸ್ಪಿಟ್ಲಿಗೂ ನಿಮ್ಮ ಅಪ್ಪ ಬರೋಕ್ಕಿಲ್ಲ ಕಣಪ್ಪ, ಯಾವ ಆಸ್ಪತ್ರೆಗೂ ಬರೋಕ್ಕಿಲ್ಲ. ಏನು ನಾನು ಈ ಮನೆಗೆ ಬಂದಾಗಲಿ ನೋಡಿಲ್ವಾ, ಅವ್ರಿಗೆ ಅವೆಲ್ಲ ಹಾಕಿಲ್ಲ. ಅವ್ರಿಗೆ ಚೆನ್ನಾಗಿದ್ದಾಗಲೇ ಎಲ್ಲ ನನ್ನ ಮಗ ನೋಡ್ಕೋಬೇಕು, ಎಲ್ಲ ಜವಾಬ್ದಾರಿನೂ ತಗೋಬೇಕು ಅನ್ನೋ ಆಸೆ ಕಣ್ಮಗ. ಆಯಿತು ಬಿಡವ, ನಾನು ತಗೋತೀನಿ ಬಿಡು, ನಾನು ನೋಡ್ಕೋತೀನಿ. ಯಾಕೆ ತಲೆ ಕೆಡ್ಸ್ಕೊತೀನಿ ನೀನು? ಅಪ್ಪ ಚೆನ್ನಾಗಿರಲಿ, ಅಪ್ಪ ಚೆನ್ನಾಗಿರೋನಾಗಲಿ, ನಾನು ಎಲ್ಲ ಜವಾಬ್ದಾರಿನೂ ತಗೋತೀನಿ. ನೀನು ಏನೂ ಯೋಚನೆ ಮಾಡ್ಬಿಡಕನವ. ಮಗ, ಏನೋ ಒಂದು ಹೇಳ್ತೀನಿ, ನನ್ನ ಮಾತು ಕೇಳಿ ಮಗ. ಏನು ಹೇಳವ? ಅಪ್ಪ ಒಂದು ಹೆಣ್ಣು ನೋಡೋರಂತೆ ಕಣ್ಮಗ ನಿನಗೆ. ಮದುವೆ ಮಾಡ್ಕೊಂಬಿಡು. ಮದುವೆ ಮಾಡಿಕೊಂಡು ಹೆಂಗೋ ಒಂದು ಜೀವನ ನಡೆಸ್ಬಿಡು ಮಗನೇ. ನೀನು ಸಂಸಾರ ಶುರು ಮಾಡಿಬಿಟ್ರೆ ನೋಡ್ಕೊಂಡು ನಾವು ಸಂತೋಷವಾಗಿ ಕಣ್ಣು ಮುಚ್ಚಿಬಿಡ್ತೀವಿ. ನೀನು ಒಬ್ಬನೇಯಾ? ಅದೇ ಯೋಚನೆ ಕಣ್ಮಗ, ನನಗೂ ನಿಮ್ಮ ಅಪ್ಪಂಗೂ ಅದೇ ಯೋಚನೆ. ಕಣ್ಣು ಮುಚ್ಚಿ ಕಣ್ಬಿಟ್ರೂ ಅದೇ ಯೋಚನೆ. ನಮ್ದಿನೇ ಇಲ್ಲ ಕಣಪ್ಪ, ನಮ್ದಿನೇ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಮನೆ, ಸಂಸಾರ, ಆಸ್ತಿ, ಅಂತಸ್ತು ಎಲ್ಲ ನೀನು ಒಬ್ಬನ ಕೊಯ್ಸಿ ಕಣ್ಣು ಮುಚ್ಕೊಬಿಡೋದು ಅಷ್ಟು ಸುಲಭ ಅಲ್ಲ ಕಣಪ್ಪ, ಅಷ್ಟು ಸುಲಭ ಅಲ್ಲ. ಯಾರ ಜೊತೆಗಿರ್ಬೇಕು ಕಣ್ಮಗನೇ, ಇರಬೇಕು. ನಿಮ್ಮ ಅಪ್ಪಂಗೂ ಹಾಕಿಲ್ಲ ಅಂತಾರೆ, ನನಗಂತೂ ಆಗೋಕ್ಕೆ ಇಲ್ಲ ಬಿಡು, ಇರುವಾರ ಆಗೋಕ್ಕಿಲ್ಲ. ನಿನಗೆ ಯಾರೇ ಬುದ್ಧಿವಂತ ಸೊಸೆ ತಂದು ಮದುವೆ ಮಾಡಬೇಕು. ಅವಳು ನಿನ್ನ ಜೊತೆ ನಿಂತ್ಕೊಂಡು ಈ ಮನೆ ಸಂಸಾರ ಜವಾಬ್ದಾರಿನ ತಗೊಂಡು ನಡೆಸ್ಕೊ ಹೋಗ್ಬೇಕು ಮಗನೇ, ನಡೆಸ್ಕೊಂಡು ಹೋಗ್ಬೇಕು. ಅಂಥವ್ರನ್ನ ಹುಡುಕ್ಬೇಕನಪ್ಪ, ಅಂಥವ್ರನ್ನ ಹುಡುಕ್ಬೇಕು. ಏನವ ನೀನು ಹಿಂಗೆ ಮಾತಾಡ್ತಾ ಇದೀಯ? ಅಲ್ಲ, ನನಗೆ ಈಗಲೇ ಯಾಕೆ ಮದುವೆ? ನನಗೆ ಈಗ 25 ವರ್ಷ, ನಾನು ಇನ್ನೂ ಒಂದು 5 ವರ್ಷ ಮದುವೆ ಆಗೋದಿಲ್ಲ ಕಣವ. ಏನಪ್ಪ 25 ವರ್ಷ ಅಂತ ಕಮ್ಮಿಯಪ್ಪ 25 ವರ್ಷ ಅಂದರೆ. ನಿಮ್ಮ ಅಪ್ಪಂಗೆ ನಾವು ಮದುವೆ ಆದಾಗ 17 ವರ್ಷವೋ 18 ವರ್ಷವೋ ಆಗಿತ್ತೇನೋ ಅಷ್ಟೇ. ನನಗೂ ಒಂದು 14 ವರ್ಷ 15 ವರ್ಷ ಆಗಿತ್ತು. ಅಷ್ಟೇ ಕಣ್ಮಗನೇ, ನಾವೆಲ್ಲ ಮದುವೆ ಆಗಿತ್ತು ಅಷ್ಟಕ್ಕೆ. 25 ವರ್ಷ ಆಯಿತು ನಿನಗೆ. ಹೊಸಿ ವಯಸ್ಸಾಗಿದ್ದದ ಹಿಂಗೆ ಆಡ್ತೀಯಲ್ಲ. ಊರು ಕೇರಿಯವರೆಲ್ಲ ಕೇಳ್ತಾರೆ, ಯಾವಾಗ ಮದುವೆ ದೊಡ್ಡ ಕೊಡಂದು ಅಂತ. ಏನು ಹೇಳೋದು ನಾವು, ಏನು ಹೇಳೋದಪ್ಪ? ಅವ್ರಿಗೆ ಹೇಳೋದು ಬಿಡು, ನಮಗೆ ವಯಸ್ಸಾಯ್ತು ಕಣ್ಮಗನೇ. ಇಷ್ಟು ಜವಾಬ್ದಾರಿ ಎಲ್ಲನೂ ಒತ್ಕೋಬೇಕಲ್ಲಪ್ಪ ನೀನು, ಒತ್ಕೋಬೇಕು. ಸುಮ್ಮನೆ ತಮಾಷೆ ಮಾಡಬೇಡ ಕಣ್ಮಗನೇ, ತಮಾಷೆ ಅಲ್ಲ ಕಣಪ್ಪ, ಇದು ತಮಾಷೆ ಅಲ್ಲ. ಜವಾಬ್ದಾರಿ ತಗೊಳ್ಳೋ ಅಂತ ಹುಡುಗಿನೇ ನೋಡಿ ಮದುವೆ ಆಯ್ತೀನಿ ಬಿಡವ, ಯಾಕೆ ತಲೆ ಕೆಡ್ಸ್ಕೊಂಡು? ಜವಾಬ್ದಾರಿ ತಗೊಳ್ಳೋದು ಅಂದರೆ ಮಗ, ಬರೀ ಮನೆ ಕೆಲಸ ಮಾಡ್ಕೊಂಡು ಹೋಗೋದಲ್ಲ ಕಣಪ್ಪ. ಮನೆ ಮಕ್ಳು ಎತ್ಕೊಂಡು ಮನೆ ಕೆಲಸ ಮಾಡ್ಕೊ ಹೋಗೋದು ಅಷ್ಟೇ ಅಲ್ಲ. ಓದಿರಬೇಕು ಮಗನೇ, ಓದಿ ಎಲ್ಲಾನು ತಿಳ್ಕೊಂಡಿರ್ಬೇಕು, ಲೆಕ್ಕ ಪಕ್ಕ ಎಲ್ಲನೂ. ನೀನು ನ್ಯಾಯ ಹೇಳ್ತೀನಿ ಅಂತ ನಿಮ್ಮ ಅಪ್ಪನಂಗೆ ಊರೂರ ಮೇಲೆ ಹೋದರೆ
ಅವಳು ಇಲ್ಲಿ ಇತ್ಕೊಂಡು ಎಲ್ಲಾನು ನೋಡ್ಕೋಬೇಕು. ಓದಿರಬೇಕು ಕಣಪ್ಪ, ಓದಿರಬೇಕು, ಕಟ್ಮುಟ್ಟಾಗಿರಬೇಕು. ಈ ಮನೆ ಜವಾಬ್ದಾರಿ ಒತ್ಕೊಳ್ತು ಅಂದರೆ ಸುಮ್ಮನೆ ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ಕಾವೇರಿ ಓದೇ ಇಲ್ವಲ್ಲ, ಅವಳಿಗೆ ಏನೂ ಲೆಕ್ಕ ಗೀಕ ಏನೂ ಬರಲ್ಲ. ಒಂಚೂರು ಓದಿಲ್ವಲ್ಲ ಅವಳು. ಒಂದು 10ನೇ ಕ್ಲಾಸ್ ಆದರೂ ಓದಿದ್ರೆ ಸರಿ ಹೋಗೋದು. ಏನು ಮಗ ಅದೇನು ಮಾತಾಡ್ತಾ ಇದೀವಿ ಒಬ್ಬೊಬ್ಬನೇ? ನಾನು ಎಲ್ಗವ ಹೋಗ್ತೀನಿ, ನಾನು ಇಲ್ಲೇ ಇರೋಕ್ಕಿಲ್ವಾ? ನಾನು ಎಲ್ಲ ಜವಾಬ್ದಾರಿನೂ ತಗೋತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಮಗ, ಅಪ್ಪ ನೋಡೋದಲ್ಲ, ಆ ಮಗ ಓದಿದಂತೆ ಕಣಪ್ಪ, ಸುಮಾರು ಓದಿದಂತೆ, ನೋಡೋಕ್ಕೂ ಗಟ್ಮುಟ್ಟಾಗಿ ಚೆನ್ನಾಗಿದ್ದದಂತೆ. ಮತ್ತು ದೊಡ್ಡ ಮನೆಯವರೇ ಅವ್ರುವೆ. ಹಾಂ, ಅವರಪ್ಪ ದೊಡ್ಡ ಮನ್ಸ ಅಂತ ಊರಿಗೆ ದೊಡ್ಡ ಮನೆ ಅವ್ರುವೆ ನಮ್ಮಂಗೆ. ಅವ್ರ ಅಕ್ಕ ಏನೋ ಹುಡುಗಿದ ಅಕ್ಕ ಒಂದಿದ್ದಾಳಂತೆ, ಅವಳಿಗೂ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದಾರಂತಪ್ಪ. ಈಗ ಆ ಹುಡುಗಿ ಒಂದೇ ನೋಡ್ಕೊಂಬರಕ್ಕೆ ಹೋಗದೆ ಅಂತ ಅಪ್ಪ ಹೇಳದೆ ನೋಡನೆ. ಆದರೆ ಬೆಳಿಗ್ಗೆ ಹೋಗಿದ್ದು ಬರೋಣ. ಅಪ್ಪ ಅಂತೂ ಬಂದದೆ. ಅಪ್ಪ ಬಂದ್ಬಿಟ್ಟದೆ. ನೀನು ಹೋಗ್ಬೇಕು ಅಷ್ಟೇ. ಹೋಗಿ ನೀನು ಒಪ್ಕೊಬಿಟ್ರೆ ಎಲ್ಲ ಸರಿ ಹೋಯ್ತದೆ ಮಗನೆ, ಎಲ್ಲ ಸರಿ ಹೋಯ್ತದೆ. ಅಯ್ಯೋ, ನೋಡೋಕೈತದೆ ಬಿಡವ, ಇಷ್ಟು ಅರ್ಜೆಂಟ್ ಮಾಡಬೇಡ ಕಣವ, ನೀನು ನೋಡೋದ ಬಿಡು. ಅಯ್ಯೋ, ಇಷ್ಟು ಹೊತ್ಕಂಟ ಏನಪ್ಪ ಹೇಳಿದ್ದು ನಾನು ನಿನಗೆ? ಸುಮ್ಮನೆ ತಮಾಷೆ ಮಾಡಬೇಡ ಕಣಪ್ಪ ದೊಡ್ಡಗೌಡ. ನಾಳೆಗೆ ಹೋಗ್ಬೇಕು, ಅದಕ್ಕೆ ರೆಡಿ ಆಗ್ಬಿಡು. ಅದು ಹೇಳೋಕ್ಕೆ ನಾನು ಇಷ್ಟೆಲ್ಲಾನು ಹೇಳಿವ್ನಿ. ಹಾಂ, ರೆಡಿ ಆಗ್ಬಿಡು. ನಾಳೆಗೆ ನಿಮ್ಮ ಅಪ್ಪ ಹೋಯ್ತದೆ ನ್ಯಾಯ ಹೇಳೋಕ್ಕೆ. ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ನೀನು ಹೆಣ್ಣು ನೋಡಕ್ಕೆ ಹೋಗೋಣ, ಆಯಿತಾ? ಹ್ಞೂ, ರೆಡಿ ಆಗಪ್ಪ, ರೆಡಿ ಆಗು. ಅಲ್ಲ ಕಣವ, ನಾಳೆನೇ ಹೋಗ್ಬೇಕಾ? ಹುಂಕಂದ್ ರೆಡಿ ಆಗ್ಲ. ಅಯ್ಯೋ, ಒತ್ನಂತೆ ಮನೆಕಪ್ಪ, ಒತ್ನಂತೆ ಮನೆಕೋ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೆಣ್ಣು ನೋಡಕ್ಕೆ ಹೋಗ್ಬೇಕು. ಹಾಂ, ಮನೆಕೋ. ಅಯ್ಯೋ ಅವ್ವ, ಏನು ಹಿಂಗೆ ಹೇಳ್ತೈತೆ? ನನ್ನ ಕಾವೇರಿ ತುಂಬ ಇಷ್ಟ ಆಗ್ಬಿಟ್ಟವಳೆ. ಅವ್ಳು ನನ್ನ ಮದುವೆ ಆಯ್ತಾಳ ಅಂತ ಕೇಳಬೇಕು ಅಂತ ನಾನು ಅಂದ್ಕೊಂಡ್ರೆ ಇವ್ರು ಯಾರನ್ನೋ ಹೆಣ್ಣು ನೋಡೋಕೆ ಹೋಗ್ಬೇಕು ಅಂತವ್ರಲ್ಲ. ಹೋಗ್ಬಿಟ್ಟು ಬಂದರೆ ಆಯಿತು. ಹೋದ ತಕ್ಷಣ ಅವಳನ್ನೇ ಮದುವೆ ಆಗಬೇಕು ಅಂತ ಏನೋ ಇದೆಯಾ, ಕಾನೂನು ಇದೆಯಾ? ಹೋಗ್ಬಿಟ್ಟು ಬರೋಣ ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.